ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅವನ ಕಡೆ ನೋಡುವ ಸಿರಿ ಆ ಕ್ಷಣ ಬರಲ್ಲ ವಿರಾಟ್ ಸರ್ ಎಂದು ಕಣ್ಣೊರೆಸಿಕೊಂಡು ಅಲ್ಲಿಂದ ಓಡಿದ್ಲು. ಅವಳು ಹೋಗೋದು ನೋಡ್ತಾ ವಿರಾಜ್ ಅಲ್ಲೇ ಇದ್ದ ಮರಗಿಡಗಳ ಮೇಲೆ ತನ್ನ ಕೋಪ ತೋರಿಸಿಕೊಂಡ. ವಾಸ್ತವ, ವಿರಾಜ್ ಸರ್ ಅವತ್ತಿನ ಬಳಿ ಎಲ್ಲ ಹೇಳಿ ಕ್ಷಮೆ ಕೇಳ್ತಾರೆ ಅನ್ನೋ ಸಣ್ಣ ಊಹೆ ಕೂಡ ನನಗಿರಲಿಲ್ಲ ಅಜ್ಜಿ. ಅಲ್ಲಿಂದ ಅಪ್ಪನ ಜೊತೆಗೆ ಮುಂಬೈಗೆ ಬಂದೆ. ರಮ್ಯಾ ಹೆಲ್ಪ್ ತಗೊಂಡೆ, ಹಾಗೆ ವಿದ್ಯುತ್ ಸಿಗ್ತ, ಚೋಟುಗೆ ಜನ್ಮ ಕೊಟ್ಟೆ ಎಂದು ಎಲ್ಲ ಹೇಳಿದ್ಲು ಸಿರಿ. ಅದಕ್ಕೆ ಕಣೆ ಹೇಳೋದು, ಗಂಡ ಹೆಂಡತಿಯಾದವರು ಕೂತು ಸಮಸ್ಯೆ ಬಗ್ಗೆ ಮಾತಾಡಬೇಕು, ತಾನೊಂದಿಕ್ಕು ನೀನೊಂದಿಕ್ಕು ಅಂತ ದೂರ ಹೋಗಬಾರ್ದು ಅಂತ ಎಂದರು ಅಜ್ಜಿ. ಹೌದು ಅಜ್ಜಿ, ಎಲ್ಲ ನಂದೇ ತಪ್ಪು. ಅಷ್ಟು ಪ್ರೀತಿಸೋ ವಿರಾಟ್ ಸರ್ ಯಾಕೆ ನನ್ನ ಕಡೆಗಣಿಸ್ತಾರೆ ಅಂತ ಸಣ್ಣ ಅನುಮಾನ ಕೂಡ ಪಡಲಿಲ್ಲ ನಾನು ಎಂದು ದುಃಖಿಸುವಾಗ, ನೋಡು ಸಿರಿ, ಆಗಿದ್ದು ಆಗೋಯ್ತು, ಚಿಂತೆ ಮಾಡಬೇಡ. ಈಗ ಎಲ್ಲ ಹೇಳಿ ಚೋಟುಗೆ ತನ್ನ ಅಪ್ಪನನ್ನು ತೋರಿಸು, ಅವರಿಬ್ಬರನ್ನ ಒಂದು ಮಾಡಿ ನೀನು ಖುಷಿಯಾಗಿ ಸಂಸಾರ ಮಾಡಿ ಎಂದಾಗ ಸಿರಿ ಕೊಂಚ ಆಲೋಚನೆ ಮಾಡಿದ್ಲು. ನಂತರ, ಅಜ್ಜಿ, ನಾನು ವಿರಾಟ್ ಸರ್ಗೆ ಇಲ್ಲಿವರೆಗೂ ಬರೀ ದುಃಖ ನೋವು ಸಮಸ್ಯೆಗಳನ್ನೇ ತಂದಿದ್ದೀನಿ. ಈ ಖುಷಿ ವಿಚಾರ ಹೇಳೋದಕ್ಕೆ ತಡ ಮಾಡಬಾರ್ದು ಗೊತ್ತು, ಆದರೆ ಹೇಳೋದಕ್ಕೆ ಒಂದೊಳ್ಳೆ ಸಮಯ ಅಂತೂ ಬೇಕು. ಪ್ಲೀಸ್, ಇವೆಲ್ಲವನ್ನ ನಾನು ಜೀರ್ಣಿಸಿಕೊಳ್ಳೋದಕ್ಕೆ ಟೈಮ್ ಕೊಡಿ. ಖಂಡಿತ ನನ್ನ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಎಂದಳು ಸಿರಿ. ಎಲ್ಲ ಹೇಳಿದ್ದನ್ನು ನೀನು ಕೇಳಿದ್ದೆ ದೊಡ್ಡ ವಿಚಾರ. ಇರಲಿ, ಊರಿಗೆ ಬರೋವರೆಗೂ ಕಾದಿದ್ದೀನಿ, ಇನ್ನು ಮನೆ ಬರೋದಕ್ಕೆ ಕಾಯಲ್ವಾ? ಕಾಯ್ತೀನಿ ಬಿಡು. ಆದರೆ ನನ್ನ ಮರಿ ಮೊಮ್ಮಗನಿಗೆ ಜಾಸ್ತಿ ನೋಯಿಸ್ಬೇಡ್ವೆ ಎಂದರು. ಇಲ್ಲ ಅಜ್ಜಿ, ಅವನು ಚಿಕ್ಕವನೇ ನಿಜ, ಆದರೆ ಅವನು ಚೋಟ ರಾವಣ್ ಬುದ್ಧಿ, ಥೇಟ್ ಅಪ್ಪನಂತೆ. ಎಲ್ಲ ಅರ್ಥ ಆಗುತ್ತೆ ಆ ಚೋಟುಗೆ. ಅವನಿಗೆ ಅವನ ಅಪ್ಪನ ಬಗ್ಗೆ ಹೇಳೋ ಕ್ಷಣ ಅತಿ ಮಧುರವಾಗಿರಬೇಕು. ನನಗೆ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀನಿ ಎಂದಳು. ಹೀಗೆ ಹೇಳುವ ವೇಳೆಗೆ ಲಂಕಾಧಿಪತಿಯಿಂದ ಕರೆ ಬಂತು. ನೋಡಿ, ನಿಮ್ಮ ರಾಜನ್ ಕರೆ ಎಂದವಳು. ಹೇಳಿ ವಿರಾಟ್ ಸರ್ ಎನ್ನುವ ಮುನ್ನವೇ, ಊಟ ಮಾಡೋಕ್ಕೆ ಹೋಗಿದ್ದೀರೋ ಇಲ್ಲ ಅಲ್ಲಿರೋರಿಗೆಲ್ಲ ಊಟ ಬಡ್ಸೋಕೆ ಹೋಗಿದ್ದೀರೋ ಎಂದ ಅವನದೇ ಶೈಲಿಯಲ್ಲಿ. ಎಲ್ಲೇ ಎತ್ತೀಯಾ ಎನ್ನುವ ಹಾಗೆ. ಸಾರಿ ವಿರಾಟ್ ಸರ್, ಈಗ ಬಂದೆ ಎಂದಳು. ಬರಲೇಬೇಕು, ಇಲ್ಲ ಅಂದರೆ ಎಂದವನ ಮಾತಿಗೆ, ನೀವೇ ಬಂದು ಕರ್ಕೊಂಡು ಹೋಗ್ತೀರಾ ಎಂದಳು. ಇಲ್ಲ, ಎಲ್ಲರ ಮುಂದೆ ಮುಖ ಕೂಗುದು ಮಂಗಳಾರತಿ ಮಾಡಿ ಪ್ರಸಾದ ವಿತರಣೆ ಮಾಡ್ತೀನಿ ಎಂದ. ಅಷ್ಟು ಆಯಾಸ ಮಾಡ್ಕೋಬೇಡಿ, ಬರ್ತೀನಿ ಎಂದಳು. ಬೇಗ ಎಂದು ಕಾಲ್ ಕಟ್ ಮಾಡಿದ್ದ. ಹಾಗೆ ನಕ್ಕು ಅಜ್ಜಿ ಕಡೆ ನೋಡಿ, ಅಜ್ಜಿ ನೀವು ಹೊರಡಿ, ನಿಮ್ಮ ಮೊಮ್ಮಗನ ಕೋಪನ ಹ್ಯಾಂಡಲ್ ಮಾಡಬೇಕು ನಾನೀಗ ಎಂದಳು. ಸರಿ ಮಗಳೇ, ನಾನು ಹೊರಟೆ. ಚೋಟುಗೆ ಏನಾದರೂ ತಿನ್ನೋಕ್ಕೆ ಮಾರ್ಕೊಂಡು ಸಂಜೆ ಸಿಗ್ತೀನಿ ಎಂದು ಹೋದರು ಕಮಲಜ್ಜಿ. ಅಜ್ಜಿ ಹೋಗೋದು ನೋಡ್ತಾ, ಸಾರಿ ವಿರಾಟ್ ಸರ್, ನಾನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಲ್ಲ. ಆದರೆ ಖಂಡಿತ ನಾನು ಹೆಚ್ಚು ಕಾಯಿಸಲ್ಲ. ಈ ಶೋ ಮುಗಿಲಿ, ಹೇಗಿದ್ರು ಚೋಟು ಹುಟ್ಟುಹಬ್ಬ ಹತ್ರ ಇದೆ, ಆಗಲೇ ಎಲ್ಲ ವಿಚಾರ ಹೇಳಿ ನಿಮ್ಮ ಮಗನಿಗೆ ಅವನ ಅಪ್ಪನನ್ನೇ ಗಿಫ್ಟ್ ಆಗಿ ಕೊಡ್ತೀನಿ, ಮತ್ತು ನಿಮಗೆ ಲೈಫ್ನಲ್ಲಿ ಮರೆಯೋಕ್ಕಾಗದ ಸರ್ಪ್ರೈಸ್ ಕೊಡ್ತೀನಿ ಎಂದುಕೊಂಡು ಹೋದಳು. ಅವಳು ಖುಷಿಯಾಗಿ ಹೋಗೋದನ್ನು ನೋಡ್ತಾ ನಿಂತಿದ್ದು ಮಾತ್ರ ರಜತ್. ಇಷ್ಟು ಹೊತ್ತು ಅಜ್ಜಿ ಹೇಳಿದ ಕತೆ, ಹಾಗೆ ಸಿರಿ ಹೇಳಿದ ಕತೆ ಎಲ್ಲವನ್ನ ಕೇಳ್ತಿದ್ದವನ ಕಣ್ಣುಗಳು ಪಶ್ಚಾತ್ತಾಪದಿ ತುಂಬಿದೆ. ಹಾಗೆ ಎದ್ದು ಸರಸರನೆ ವಾಶ್ರೂಮ್ಗೆ ಬಂದವನು ಕನ್ನಡಿ ಮುಂದೆ ನಿಂತು ಅವನನ್ನೇ ಗಮನಿಸಿದ. ಅವನ ಒಳ ಮನಸ್ಸು, ಮೋಸ್ಗಾರ, ದ್ರೋಹಿ, ಪ್ರಾಣ ಸ್ನೇಹಿತನ ಬದುಕನ್ನು ನಾಶ ಮಾಡಿದ ಪಾಪಿ ನೀನು. ಪಾಪ, ಅಮಾಯಕರ ಜೀವ ಬಲಿ ತೆಗೆದುಕೊಂಡ ಪಾಪಿ. ಎಷ್ಟು ವರ್ಷವಾದರೂ ಸತ್ಯ ಹೇಳ್ದೆ ಹೇಗೋ ಇದ್ಯಾ? ಹೋಗು ಹೋಗು, ಸತ್ಯ ಒಪ್ಕೋ, ಆ ಸಂಸಾರವನ್ನು ಸರಿ ಮಾಡು, ಹೋಗು. ಇನ್ನೆಷ್ಟು ವರ್ಷ ಅಪರಾಧಿ ಮಾಡಿ ಆರಾಮಾಗಿ ಉಸಿರಾಡ್ತೀಯಾ ಎಂದು ಚುಚ್ಚಿ ಹೇಳಿತು. ಮುಷ್ಟಿ ಬಿಗಿ ಮಾಡಿದವನು ತನ್ನ ಹಣೆ ಚೆಚ್ಚಿಕೊಂಡ. ಆ ಏಟಿಗೆ ಅವನ ಹಣೆ ಸಿಳಿತು. ಎಂಥ ತಪ್ಪು ಮಾಡಿಬಿಟ್ಟೆ ಎಂದು ತನ್ನನ್ನು ತಾನೇ ನಿಂದಿಸಿಕೊಂಡ. ಒಳ್ಳೆ ಫ್ರೆಂಡ್ ಆಗೋ ಯೋಗ್ಯತೆ ಕಳ್ಕೊಂಡೆ, ಒಳ್ಳೆ ಮನುಷ್ಯನಾಗೋ ಯೋಗ್ಯತೆನೂ ಕಳ್ಕೊಂಡೆ, ಆದರೆ ಒಂದು ಜೀವ ತೆಗೆದ ಕೊಲೆಗಾರ ಆಗ್ಬಿಟ್ನಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ ಎಂದು ಗೋಡೆಗೆ ಕೈನಲ್ಲಿ ಗುದ್ದಿದ. ಕೆಲ ನಿಮಿಷಗಳೇ ಒದ್ದಾಡಿದ. ಇಲ್ಲ, ಇನ್ನೂ ನನ್ನಿಂದ ಈ ಸತ್ಯ ಮುಚ್ಚಿಡೋಕ್ಕಾಗಲ್ಲ. ನಾನು ಮಾಡಿರೋ ತಪ್ಪನ್ನು ನಾನೇ ಸರಿ ಮಾಡ್ತೀನಿ. ಎಸ್, ನಾನೇ ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ, ಎಸ್ ಎಂದ್ಕೊಂಡು ದೃಢವಾಗಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದನು. ಸಿರಿ ವಿರಾಜ್ ರೂಮಿಗೆ ಬಂದಾಗ ಅವಳ ಕಣ್ಣುಗಳು ಊದಿತ್ತು. ಅದನ್ನು ಗಮನಿಸಿದವನೇ, ಮಂಡೋದ್ರಿ ಎಂದು ಎದ್ದು ನಿಂತು ವಿಚಾರಿಸುವ ಮನವಿದ್ರು. ಏನು, ಹೇಳಿದ ಕೆಲಸವನ್ನ ಅರ್ತು ಹಾಯಾಗಿ ನಿದ್ರೆ ಮಾಡಿ ಬಂದಂಗಿದ್ದೀರಾ ಎಂದ. ನಮ್ಮ ಬಾಸ್ ಹೇಳೋ ವಿಚಾರವನ್ನು ಮರೆಯೋಕ್ಕಾಗುತ್ತಾ
ಎಂದಳು ಕೊಂಚ ಸಿಹಿಯಾಗಿ. ಈಗ ನಿರ್ಮಲವಾದ ಪ್ರೀತಿಗೆ ಬಂಧನವಿಲ್ವಲ್ಲ, ಅದಕ್ಕೆ. ವಿಚಿತ್ರವಾಗಿ ಅವಳ ಕಡೆ ನೋಡಿ, ಅಷ್ಟೊಂದು ಪಾಲಿಸಿ ಪಾಲನೆ ಮಾಡೋ ಬುದ್ಧಿ ಯಾವ ಆಲದ ಮರದ ಕೆಳಗೆ ಕೂತ್ ಬಂತು ಎಂದವನ ಕೈ ಲ್ಯಾಪ್ಟಾಪ್ನ ಕುಟ್ಟುತ್ತಿತ್ತು. ಆಲದ ಮರ ಏನಲ್ಲ ವಿರಾಟ್ ಸರ್, ಆಳದ ಮನಸ್ಸಿನಿಂದ ಎಂದಳು ಹುಬ್ಬು ಹಾರಿಸಿ ಗುರಾಯಿಸಿದ. ಅಂದ್ರೆ ಇನ್ನೇನು ಇಲ್ಲಲ್ಲಿ ಬರುತ್ತೆ ಆಲದ ಮರ, ಅದಕ್ಕೆ ಎಂದು ಆಕೆ ಮತ್ತೇನು ಗಂಡನ ಜೊತೆಗೆ ಫ್ಲರ್ಟ್ ಮಾಡುವಂತಿದ್ಲು. ತಕ್ಷಣ ಎದ್ದು ಬಂದವನು, 3 ಕಾಸ್ಟ್ಯೂಮ್ಸ್ನ ನೈರಾ ಬಾಡಿಗೆ ತಕ್ಕಂತೆ ಸ್ಟಿಚ್ ಮಾಡಿಸಿ ನಾಳೆ ಬೆಳಗಿನ ನೈರಾ ಮೇಲೆ ಹಾಕಿ ಟ್ರಯಲ್ ಮಾಡಿ, ನಮಗೆ ಜಾಸ್ತಿ ಟೈಮ್ ಇಲ್ಲ, ಇನ್ನು 5 ಡೇಸ್ ಬಾಕಿ ಇದೆ ಎಂದ. ಓಕೆ ವಿರಾಟ್ ಸರ್ ಎಂದವಳು ಬಾಗಿಲಿನ ಕಡೆಗೆ ಹೋಗಿ, ನೀವು CMನ ನೋಡೋಕೆ ಹೋಗಿ, ನಾನು ಇದನ್ನು ನೋಡ್ಕೊಳ್ತೀನಿ. BM ಬಂದಿಲ್ಲ ಅಂತ ಚೋಟು ಕಾಯ್ತಾ ಇರ್ತಾನೆ ಎಂದಳು. ಅವಳ ಮಾತಿನ ವೈಖರಿಗೆ ತಲೆ ಕೆಟ್ಟವನಂತೆ ಮುಖ ಮಾಡಿ, ಅದು ನಿಮ್ಮಿಂದ ಉಪದೇಶ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ CM PM ಇಬ್ಬರನ್ನು ಹ್ಯಾಂಡಲ್ ಮಾಡೋಕೆ ಬರುತ್ತೆ ಎಂದ. CM ಗೊತ್ತು, PM ಯಾರು ವಿರಾಟ್ ಸರ್ ಎಂದಳು. ಪಕ್ಕದ ಮನೆ ಮಡದಿ ಎಂದು ಹೋಗಿ ಅವನ ಕುರ್ಚಿ ಮೇಲೆ ಕುಳಿತನು. ಪಕ್ಕದ ಮನೆ ಮಡದಿನಾ ಎಂದು ಕಣ್ಣು ಸಣ್ಣದು ಮಾಡಿದವಳು ಹೆಸರಿಡೋದಲ್ಲಿ ಎತ್ತಿದ ಕೈ ಎಂದ್ಕೊಂಡು ಹೊರ ನಡೆದಳು. ಸಂಜೆ ಮನೆಗೆ ಬಂದಾಗ ಪುಟಾಣಿಗೆ ಅಜ್ಜಿ ಲಾಡು ಚೌಚೌ ಅದು ಇದು ಎಂದು ತಿಂಡಿ ಮಾಡಿ ಕೊಟ್ಟು ಕಳುಹಿಸಿತು. ಚೋಟು ತನ್ನ BMನ ಮೀಟ್ ಮಾಡಿ ಬಂದು ಒಬ್ಬನೇ ವಿಡಿಯೋ ಗೇಮ್ ಆಡ್ತಾ ಕುಳಿತಿದ್ದ. ಸಿರಿಗೆ ಮಗನನ್ನು ವಿರಾಜ್ನನ್ನು ಒಂದು ಮಾಡೋದು ಹೇಗೆ ಅಂತ ಚಿಂತೆ ಕಾಡ್ತಿತ್ತು. ಇಂಥ ಸುಂದರವಾದ ವಿಚಾರವನ್ನು ಸುಮಧುರವಾದ ಗಳಿಗೆಯಲ್ಲಿ ರೀತಿಯಲ್ಲೇ ಹೇಳಬೇಕು ಎಂದು ಆಲೋಚನೆ ಮಾಡ್ತಾ ಪುಟಾಣಿ ಇದ್ದ ಜಾಗಕ್ಕೆ ಬಂದಳು. ಆದರೆ ಮಗನ ಬಳಿ ಹೇಗೆ ಏನೋ ಮಾತಾಡಬೇಕೋ ಗೊತ್ತಾಗದ ಹಾಗೆ ಆಲೋಚನೆ ಮಾಡ್ತಾ ನಿಂತಿದ್ಲು. ಒಂದೆಡೆ ಅವಳ ಮನಸ್ಸು ವಿರಾಜ್ಗೆ ನೋಯಿಸಿದ್ದು ನೆನೆದು ಮರುಗಿದ್ರೆ ಇನ್ನೊಮ್ಮೆ ಒಳ್ಳೆ ದಿನಗಳಿವೆ ಎಂದು ಕುಣಿಯುತ್ತಿತ್ತು. ಚೋಟು ಮೊಮ್ಮನನ್ನು ಗುರಾಯಿಸ್ತಿದ್ದ. ಯಾಕೋ ಮೊಮ್ಮ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ ಎಂದು ಗೊತ್ತಾದಾಗ, ಮೊಮ್ಮ ನಾನು ಆಗಿಂದ ನೋಡ್ತಾನೇ ಇದ್ದೀನಿ, ಎಕ್ಸಾಮ್ನಲ್ಲಿ ಫೇಲ್ ಆಗಿರೋ ಸ್ಟೂಡೆಂಟ್ ರೀತಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಎಂದ. ಚೋಟು, ಎಕ್ಸಾಮಲ್ಲಿ ಫೇಲ್ ಆದರೆ ಒಂಥರ ಚೋಟು, ನಾನು ಲೈಫ್ನಲ್ಲೇ ಫೇಲ್ ಆಗಿದ್ದೀನಿ, ನಿನ್ನ ಪಪ್ಪ ಎಂದವಳು ಮಾತು ನುಂಗಿ, ನಾನು ನಿನ್ನ BM ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ ಅಂತ ಬೇಜಾರಾಗ್ತಿದೆ. ಎಷ್ಟೆಲ್ಲ ಆದರೂ ನಾನು ತಿಳುವಳಿಕೆ ಇಲ್ಲದ ಹಾಗೆ ನಡ್ಕೊಂಡು ತಪ್ಪು ಮಾಡಿದೆ ಎಂದಳು ಸಿರಿ. ಅಪ್ಪನಿಗೆ ನೋವು ಮಾಡಿದೆ ಅಂದರೆ ಬಿಡ್ತಾನ ಚೋಟು, ಇಡೀ ಭೂಮಂಡಲ ತೋರಿಸ್ತಾನೆ ಅನ್ನೋ ಭಯ. ಅಯ್ಯೋ ಅಷ್ಟೇನಾ ಮೊಮ್ಮ, BMಗೆ ಕಾಲ್ ಮಾಡಿ ಸಾರಿ ಕೇಳಿ, BM ತುಂಬ ಒಳ್ಳೆಯವರು, ಸ್ವೀಟ್ ಪನಿಷ್ಮೆಂಟ್ ಕೊಟ್ಟು ಕ್ಷಮಿಸ್ತಾರೆ ನನ್ನಂಗೆ ಎಂದ ಚೋಟು. ಅದನ್ನು ಕೇಳಿದ ಸಿರಿ ಮನಸ್ಸಲ್ಲೇ, ಆ ಸ್ವೀಟ್ ಪನಿಷ್ಮೆಂಟ್ ಬಗ್ಗೆನೇ ಹೀಗೆ ನಂಗೆ ಬಂದಿರೋದು ಚಿಂತೆ ಎಂದುಕೊಂಡು ನಕ್ಕಳು. ಈಗಷ್ಟೇ ಅಳ್ತಾ ಇದ್ದ ಮೊಮ್ಮ ದಿಢೀರೆಂದು ನಕ್ಕಾಗ, ಮೊಮ್ಮ ಈಗ ಮೋಹಿನಿ ಫ್ರೆಂಡ್ಸ್ ಬರಲ್ಲ ತಾನೇ ಎಂದು ಪ್ರಶ್ನೆ ಮಾಡಿದ ಚೋಟು. ಅದಕ್ಕೂ ನಗುವ ಸಿರಿ, ಚೋಟು ಸಾಕು, ಮೊಮ್ಮನ ಕಾಳೆಳೆದದ್ದು, ಹೋಗಿ ಮಲಗು ಎಂದು ಮನಸ್ಸಲ್ಲೇ, ನೀವು ನನಗೆ ಏನು ಪನಿಷ್ಮೆಂಟ್ ಕೊಡ್ತೀರಾ ವಿರಾಟ್ ಸರ್ ಎಂದುಕೊಂಡ್ಳು. ಹಾಗೆ ಗೇಮ್ ನಿಲ್ಲಿಸಿ ಮಂಚ ಏರಿದವನು ಅಮ್ಮನ ಕಡೆಗೆ ನೋಡ್ತಾ, ಮೊಮ್ಮ ಏನಾಗಿದೆ ನಿಮಗೆ, ಯಾಕೆ 50-50 ಬಿಸ್ಕೆಟ್ ರೀತಿ ನಗು ಹಾಳು ಎರಡೂ ಮಾಡ್ತಾ ಇದ್ದೀರಾ ಎಂದ. ಅದೆಲ್ಲ ಈ ಚೋಟು ಮೆಣಸಿನಕಾಯಿಗೆ ಅರ್ಥ ಆಗಲ್ಲಂತೆ ಎಂದವಳು ಪುಟಾಣಿ ಕೆನ್ನೆಗೆ ಮುತ್ತಿಟ್ಟು ಅವನ ಮುತ್ತನ್ನು ಪಡೆದಳು. ಚೋಟುಗೆ ಅಮ್ಮನ ಬಗ್ಗೆ ಹಾಗೆ BM ಬಗ್ಗೆ ಹಾಗೆ ಅವನ ಅಪ್ಪನ ಬಗ್ಗೆ ಚಿಂತೆ ಕಾಡ್ತು. ಹಾಗೆ ಲೆಕ್ಕ ಹಾಕ್ತಾ ಸೀಲಿಂಗ್ ನೋಡ್ತಿದ್ದ. ಮಗನನ್ನು ಹಾಗೆ ಮುದ್ದು ಮಾಡುವಂತೆ ಬಂದು, ಮತ್ತೆ ಚೋಟು ಯಾವಾಗ ಮೀಟ್ ಮಾಡಿಸ್ತಾರಂತೆ ನಿನ್ನ BM ನಿನ್ನ ಪಪ್ಪನ ಎಂದು ಕೇಳಿದ್ಲು ಸಿರಿ. ನನ್ನ ಬರ್ತ್ಡೇಗೆ ಮೊಮ್ಮ ಎಂದವನು ನಾಲ್ಗೆ ಕಚ್ಕೊಂಡು, ಅಯ್ಯೋ BM ಹೇಳಬೇಡ ಅಂತಿದ್ರು ಅಲ್ವಾ ಎಂದು ತಲೆಗೀರುವಾಗ ಮಗನ ಕೆನ್ನೆ ಹಿಂಡುವ ಸಿರಿ, ನಿಮ್ಮ BM ಪಪ್ಪನ ಕರೆಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊಮ್ಮ ನಿನ್ನ ಪಪ್ಪನ ನಿನ್ನ ಹುಟ್ಟುಹಬ್ಬಕ್ಕೆ ಕರೆಸ್ತಾರೆ ಎಂದಳು ನಗು ನಗುತ್ತಾ. ಅದನ್ನು ಕೇಳಿದ್ದೆ ನಿಜಾನ ಮೊಮ್ಮ ಎಂದು ಕಣ್ಣರಳಿಸಿ ಕೇಳಿದನು ಚೋಟು. ಹೌದು ಬಂಗಾರ ಎಂದು, ಆದರೆ ನನ್ನ ಪಪ್ಪನ ಕರೆಸುವ ವಿಷಯ ನಿನ್ನ BMಗೆ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಎಂದಳು. ಅವನು ಆಲೋಚನೆ ಮಾಡುವಾಗ, ಮಾಡು ಚೋಟು ಎಂದಳು. ತಕ್ಷಣ ಓಕೆ ಮೊಮ್ಮ ಎಂದು ಕೈಗೆ ಕೈ ಸೇರಿಸಿದನು ಚೋಟ ರಾವಣ್. ವಿರಾಟ್ ಸರ್ ನೋಡಿ, ನಿಮ್ಮ ಮಗನ ಹುಟ್ಟುಹಬ್ಬಕ್ಕೆ ನಿಮಗೂ ಈ ಚೋಟ ರಾವಣ್ಗೂ ಇಬ್ಬರಿಗೂ ಸರ್ಪ್ರೈಸ್ ಇದೆ ಎಂದ್ಕೊಂಡು ಖುಷಿ ಪಟ್ಲು. ಆದರೆ ವಿಧಿಯಾಟದಲ್ಲಿ ಸಣ್ಣ ಬದಲಾವಣೆ ಇತ್ತು. ಸಣ್ಣ ಬದಲಾವಣೆ ಅಷ್ಟೇ, ದೊಡ್ಡದಲ್ಲ. ಮುಂದೆ ಈ ಬಾರಿ ಸರ್ಪ್ರೈಸ್ ಕೊಡ್ತಾಳಾ ಇಲ್ಲ ಅಲ್ಲೂ ಸೋಲ್ತಾಳಾ, ಏನನ್ಸುತ್ತೆ ನಿಮಗೆ? ಹೇಗಿತ್ತು ಇವತ್ತಿನ ಎಪಿಸೋಡ್? ಓಕೆ, ಇಲ್ಲಿಂದಾಚೆಗೆ ಸಿರಿ ವಿರಾಜ್ನ ಪೂಸಿ ಹೊಡಿಬೇಕು, ಹಾಗೆ ಅಪ್ಪ ಮಗನನ್ನು ಒಂದು ಮಾಡಬೇಕು, ದೊಡ್ಡ ಸ್ವೀಟ್ ಪನಿಷ್ಮೆಂಟ್ಗೆ ರೆಡಿ ಆಗಬೇಕು. ನೋಡೋಣ ಏನು ಮಾಡ್ತಾಳೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.